Hello, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಡೈರೀಸ್. ಕಲಿತು ಹಾಡೋ ಕವಿ ಮಾತು, ಪ್ರೇಮಿಗಳ ಈ ಕಿವಿ ಮಾತು, ಪ್ರೀತಿ ವಿನಃ ಯಾವ ಹಸಿವಿಲ್ಲ. ಇದು ಬಾಕಿ ತೋಟ, ಪೂರ್ವ ತೋಟ. ಇಲ್ಲಿಂದ ಆ ಕಡೆ ಎಂಟು ತನಕನೂ ತೋಟ. ಯಾರ್ಯಾರಿಗೆ ಈ ಕೆನೆ ಇಷ್ಟ ಇಲ್ಲ ಆವಾಗ ಬಿಸ್ಕೆಟ್ನ ಹಿಂಗೆ ಡಿಪ್ ಮಾಡಿದ್ರೆ ಹೆಂಗಾಗುತ್ತೆ, ಯಾಕೆ ತಿನ್ಬೋದು, ಕುಡಿಯೋಕ್ಕಾಗಲಿಲ್ಲ ಅಂದರೆ. ಆಗಲೇ 10 ಕಾಲು, ಇನ್ನೂ ತಿಂಡಿ ಮಾಡಿಲ್ಲ, ಹೊಟ್ಟೆ ಹಸಿತೆ. ಯೂಶ್ವಲಿ ಕಾಫಿ ಟೀ ಬಿಸ್ಕೆಟ್ ನಾನು ತಿನ್ನಲ್ಲ ಜಾಸ್ತಿ. ಕಾಫಿ ಟೀ ಅಂತೂ ಕಮ್ಮಿನೇ ಪೂರ. ಹೊಟ್ಟೆ ಅಷ್ಟಾಗ ಏನು ಸಿಕ್ಕರು ತಿನ್ನಬೇಕು. ಇವತ್ತು ನಮ್ಮೂರಲ್ಲಿ ಕಾರಬ್ಬ ಹಬ್ಬ, ಕಾರಬ್ಬ ಅಂತ. ಯಾರ್ಯಾರ ಕಡೆ ಆ ಹಬ್ಬನ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ. ನಾವು ಮಾಡ್ತೀವಿ, ಅದರಲ್ಲಿ ಎಡೆನೂ ಇಕ್ತೀವಿ ನಾವು. ಅಂದರೆ ಯಾರೋ ಹೋಗಿರ್ತಾರೆ ಅಜ್ಜಿ ತಾತಂದಿರು, ಅವ್ರಿಗೆಲ್ಲ ಎಡೆ ಇಕ್ತೀವಿ. ನಿಮ್ಮಲ್ಲಿ ಯಾರ್ಯಾರು ಮಾಡ್ತೀರಾ ಮತ್ತು ಏನಕ್ಕೆ ಕಾರ ಹಬ್ಬ ಮಾಡೋದು ಅಂತ ಹೇಳಿ ನೋಡೋಣ. ಯಾರ್ಯಾರು ಗೊತ್ತು ನೋಡೋಣ, ತಿಳ್ಕೊಳ್ಳೋಣ ನಾವು. ನನಗೂ ಗೊತ್ತಿಲ್ಲ, ಜಸ್ಟ್ ಎಡೆ ಇಕ್ತಾರೆ ಅನ್ನೋದು ಗೊತ್ತು, ಬಟ್ ವಾಟ್ ಪರ್ಪಸ್ ಅನ್ನೋದು ಗೊತ್ತಿಲ್ಲ. ಇವತ್ತು ತಿಳ್ಕೊಬೇಕು. ಇಷ್ಟು ವರ್ಷ ತಿಳ್ಕೊಳಕ್ಕೆ ಟ್ರೈ ಮಾಡಲಿಲ್ಲ ನನಗೆ. ಇವತ್ತು ಅನ್ನಿಸ್ತು ಏನಕ್ಕೆ ಮಾಡ್ತಾರೆ ಅಂತಲೇ ಗೊತ್ತಿಲ್ವಲ್ಲ, ತಿಳ್ಕೊಬೇಕು ಅಂತ. ಇವತ್ತು ತಿಳ್ಕೊಬೇಕು, ತಿಳ್ಕೊಳ್ಳೋಣ ಇವತ್ತು. पवित्राणां पवित्रं यो मङ्गलानां च मङ्गलं दैवतं देवतानां च भूतानां यो व्ययप्पिता यदः सर्वाणि भूतानि भवन्त्यादियुगागमे यस्मिन् च प्रलयं यान्ति पुनरेव युगक्षये तस्य लोकप्रधानस्य जगन्नाथस्य भूपते विष्णु. ನಾವಿವಾಗ ನಮ್ಮ ಅಜ್ಜಿ ಮನೆಗೆ ಬಂದು, ಇವತ್ತು ಹಬ್ಬ ಇತ್ತು. ನಮ್ಮ ಮನೆಯಿಂದ ಬರೋದೇ ಲೇಟಾಗೋಯಿತು. ಹಂಗಾಗಿ ಬಂದಿದ್ದೇ ಲೇಟ್ ಅಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ತಿಂಡಿಗೆ ಹಾಕೋತಾ ಇದ್ವಿ. ಹಬ್ಬ ಆಗಿರೋದ್ರಿಂದ ಎಷ್ಟು ಕೆಲಸ ಇರುತ್ತೆ ಅಂದರೆ ಹಚ್ಚೋದು, ಅದನ್ನೆಲ್ಲನೂ ಕಟ್ ಮಾಡಿ ತೊಳೆದು ಎಲ್ಲ ಇದು ಮಾಡೋದೇ ಬರೀ ಕೆಲಸನೇ ಹೋಗೋದು. ಹಬ್ಬ ಇದ್ದರೆ ಒಂದು ಕೆಲಸ ಜಾಸ್ತಿ, ಒಂದು ಮನೆಗೆ ಗಲ್ಲಿ. ಅಪ್ಪ ದೇವರೇ, ಆದರೂ ಒಂಥರ ಚೆನ್ನಾಗಿರುತ್ತೆ, ಎಲ್ಲರೂ ಸಿಗ್ತಾರೆ, ಚೆನ್ನಾಗಿರುತ್ತೆ ಒಂಥರ. ಆದರೂ ಇದೇ ಊಟ ಬಿಸಿ ಬಿಸಿ ಪೂರಿ ಸಾಕು. ಪೂರಿ ಸಾಗು ಸಕ್ಕತ್ತಾಗಿತ್ತು ಕಾಂಬಿನೇಷನು. ಸಾಗೂ ಅಷ್ಟೇ ಟೇಸ್ಟ್ ಚೆನ್ನಾಗಿತ್ತು ಸಾಗುದೂ. ನಾವು ಎಷ್ಟು ತಿಂದರೂ ಸಾಕಾಗಲ್ಲ ಪೂರಿನ, ಎಲ್ಲರೂ ಇಷ್ಟಪಡ್ತಾರೆ. ಆದರೂ ಡಯಟ್ ಅಂದ್ಕೊಂಡು ಒಂದು ಅಂದ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ. ತಿಂಡಿ ಎಲ್ಲ ಮುಗಿಸಿ ಇವಾಗ ಹಚ್ಚ ಕೂತ್ಕೊಂಡ್ವಿ, ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿ.
ಇಷ್ಟು ತರಕಾರಿ ಹೆಚ್ಚಬೇಕು ಅಂದ್ಬಿಟ್ಟು ಇಟ್ಟಿದ್ದು. ಅವಾಗ ಹೆಂಗಿತ್ತು ಈಗ ಹೆಂಗೈತೆ ಅಲ್ವಾ ಅಪ್ಪ. ಎಲ್ಲ ಹಚ್ಚಾಯಿತು ಆಲ್ಮೋಸ್ಟ್. ಈರುಳ್ಳಿ ಒಂದು ಹಚ್ಚೋಕ್ಕಾಗಿಲ್ಲ ನನ್ನ ಹತ್ರ. ಯಪ್ಪ ಎಷ್ಟು ಕಣ್ಣು ನೋವು ಬರುತ್ತೆ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ಕೋಲ್ಡ್ ಆಗುತ್ತೆ. ನನಗೆ ಆಗದೇ ಇಲ್ಲ ಈರುಳ್ಳಿ. ಎಲ್ರಿಗೂ ಆಗಲ್ಲ ಈರುಳ್ಳಿ ಅಂದರೆ ಬಟ್ ಹೆಚ್ಚು ಅಭ್ಯಾಸ ಇರುತ್ತಲ್ಲ ಅವ್ರು ಮಾತ್ರ ಹಚ್ಚೋಕ್ಕಾಗೋದಿಲ್ಲ, ಅವ್ರು ಎಲ್ಲರೂ ಹಚ್ಚೋಕ್ಕಾಗಲ್ಲ. ಆಲೂಗೆಡ್ಡೆ ಬಜ್ಜಿಗೆ ಅಂತ ಹಚ್ಚಿದ್ದು ಎಷ್ಟು ತೆಳುವಾಗಿ ಹಚ್ಚಿದ್ದೀನಿ ಅಲ್ವಾ. ನನಗೆ ಖುಷಿ ಆಯ್ತಾಯಿತ್ತು ನಾನು ಹಚ್ಚಿದ್ದು ನೋಡಿ. ಫುಲ್ ಟ್ರಾನ್ಸ್ಪರೆಂಟ್ ಇತ್ತು. ನನ್ನ ಕಾಲು ಕಾಣಿಸ್ತದೆ ಇಲ್ಲಿ ಹೊಡೆದು ಬಿಡ್ತೀನಿ ನಾನು. ಕಾಲು ತೋರಿಸ್ತೀನಿ. ಏನು ಬ್ಯೂಟಿಫುಲ್ ಆಗಿದೆ ಅಂತ. ಏನಮ್ಮ ಜ್ವರಗಿಡ ಮಾಡ್ದು ಸೂಪರ್. ಈ ರಂಗೋಲಿಗಳನ್ನ ನಮ್ಮ ಅತ್ತೆ ಬಿಡಿಸಿರೋದು. ಅವ್ರ ಕೈಲಿ ಎಳೆಗಳು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿನ. ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ. ತುಂಬ ಚೆನ್ನಾಗಿ ಬಿಡಿಸ್ತಾರೆ. ವೆದರ್ ಕೂಡ ಇವತ್ತು ಹಂಗೆ ಚೆನ್ನಾಗಿದೆ. ಫುಲ್ ಗಾಳಿ, ಒಂಥರ ಮೋಡ, ಬಿಸಿಲಿಲ್ಲ. ನಾನು ನೆನ್ನೆನೇ ಬಂದೆ. ಸಂಸ್ಕೃತ ಮಾತಾಡ್ಬೇಕಾದ್ರೆ ಇಲ್ಲ, ನಾನೇ ಕೇಳದೆ. ಪಾಯಸ ರೆಡಿ ಆಗ್ತಾ ಇದೆ. ಹೆಸರು ಬೇಳೆ ಪಾಯಸ. ಅದಾದ್ಮೇಲೆ ಬೇಳೆ ಸಾರು ಬಿಸಿ. ಬೇಡ, ಇದು ಪಲ್ಯ ಆಮೇಲೆ ಮಾಡೋದಾ? ಬಿಸಿದು ಇದೇನಿಟ್ಟು ಅಮ್ಮ? ಬಜ್ಜಿ ಇಟ್ಟು. ಇದು ನಮ್ಮವ್ವ. ಅಮ್ಮ ತಿರುಗು ಇಲ್ಲಿ ಕಡೆಗೆ ಒಂದು ಲುಕ್ ಕೊಡಮ್ಮ. ಅಮ್ಮ ಅಮ್ಮ ಏನು ಸುಂದರವಾಗಿ ನಾನು ನಂತರನೇ ಹುಟ್ಟಿದ್ದೆ. ಗಂಟೆಗಲ್ಲ 6 ಗಂಟೆ ನೀರು ಬರಲ್ಲ. ಫಿಗರ್ ಚೆನ್ನಾಗಿದೆ ಅಂತ ಮಕ ಬೇರೆ ತೊಳ್ದಿಲ್ಲ ಬೆಳಗಿಂದ ಅಂತ ಮುಸ್ತಫಾ ಅಲ್ಲಿ ಮೊದ್ಲೇ ಆಮೇಲೆ ನಿಂತರ ಓವರ್ ಸುಬ್ಬಿ ಎಲ್ಲ ಹೇಳು. ಅವ್ಳು ಕಾಲೇಜ್ ಹೋಗೋಣ ಅಂತ ಸ್ಕೂಲ್ ಹೋಗೋಣ. ಹೊಸಿ ಬೇಗ ಬಂದು ಇದು ಕುರಿಮರಿ ಹುಟ್ಟಿರೋದು ನಿನ್ನೆ ಹುಟ್ಟಿದ್ದು. ಅಂದರೆ ಬೇಗ ಹುಟ್ಬಿಡೋದು. 7 ತಿಂಗಳಿಗೆ ಹುಟ್ಟಿರೋದು. ಇದ್ರ 2 ಇತ್ತು ಹೊಟ್ಟೆಲಿ. ಒಂದು ಗುಡ್ಬಿಟ್ಟು ಸತ್ತೋಯ್ತು ಹೊಟ್ಟೆ ಒಳಗಡೆ. ಅದಕ್ಕೆ ಇದು ಬೇಗ ಹುಟ್ಟಿತು. ಫುಲ್ಲು ನಡುಗ್ತಾಯಿತ್ತು. ಕಾಲಲ್ಲಿ ಶಕ್ತಿನೂ ಇಲ್ಲ, ಏನಿಲ್ಲ ಪಾಪ. ಅದಕ್ಕೆ ನಾನು ಆಡ್ಕೊತಾ ಇದ್ದೀನಿ ಮತ್ತೆ ಮಗಳನ್ನ. ಇದ್ರಮ್ಮ, ಅದು ಅದ್ರಮ್ಮ. ಎಷ್ಟು ಕ್ಯೂಟ್ ಆಗೈತೆ ಅಲ್ವಾ. ಇದು ಅಲ್ಲಿ ರೆಡಿ ಮಾಡಿರೋದು ಸಗಣಿಯೆಲ್ಲ ತಾರಿಸಿ ರಂಗೋಲಿ ಹಾಕಿ ಏನೇನು ನಾವು ಬೆಳೆ ಬೆಳೆಯೋಕ್ಕೆ ಯೂಸ್ ಮಾಡ್ತೀವಲ್ವ ಅವೆಲ್ಲ ವಸ್ತುಗಳನ್ನ ಇಟ್ಟು ಈ ಹಬ್ಬದಲ್ಲಿ ಪೂಜೆ ಮಾಡೋದು. ಒಂದ್ರಿ ಮರ, ಕುಕ್ಕೆ, ನೇಗಿಲು ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ ಈ ಹಬ್ಬದಲ್ಲಿ ಮಾತ್ರ. ಇವರು ನಮ್ಮ ತಾತ. ಮುಂದೆ ಅಲ್ಲಿ ಬರೀ ಇದಿದೆಯಲ್ಲ ನೇಮ್ ಇರೋದು, ಅವ್ರದ್ದು ಫೋಟೋ ಇಲ್ಲ, ಹಂಗಾಗಿ ನೇಮ್ ಅಷ್ಟೇ ಇಟ್ಟಿರೋದು. ಇವರು ನಮ್ಮ ತಾತವರ ಅಪ್ಪ, ಇವರು ಅಜ್ಜಿ. ಎಲ್ಲ ಒಂದೇ ಫ್ರೇಮಲ್ಲಿ ಇದ್ದಾರೆ. ನಮ್ಮ ತಾತನೇ ರೀಸೆಂಟಾಗಿ ತಿರೋಗಿತ್ತು, ನನ್ನ ಫೇವ್ರೆಟ್. ಆಮೇಲೆ ಮುಂದೆ ಬಂದು ಎಲ್ಲನೂ ಮಾಮ ಹಾಕ್ತೈತಿ. ಈಗ ಹಬ್ಬಗಳಿಗೆ ಕಳೆ ಬರೋದೇ ಇವಾಗ ಇದಾಕಿ, ಮತ್ತು ಪಟ್ಟಿ ಎಲ್ಲ ನಾವು ಬೆಳಿತೀವಲ್ವ, ಎಲ್ಲ ಸಲ ನಾವು ಬೆಳಿತಾಯಿದ್ವಿ. ಸಲ ಮರೆತೇ ಹೋಯಿತು. ಅಜ್ಜಿ ಹಾಕ್ತಾವ್ರೆ ಈಗ ಪಟ್ಟಿನ. ಫುಲ್ ಎಲ್ಲ ಕಡೆಗೆ ಹೋಗ್ತಾರೆ. ಬಾಗಿಲು, ಟ್ಯಾಕ್ಟರು, ಸ್ಕೂಟರ್ಸು ಎಲ್ಲದಕ್ಕೂ ಈ ಥರ ಪಟ್ಟಿನ ಬೆಳ್ಕೊಬರೋದು. ಒಂಥರ ನೋಡೋಕ್ಕೆ ಚೆಂದ ಎಲ್ಲನೂ. ಇದಾದ್ಮೇಲೆ ತಿಂಡಿ ಮಾಡ್ತಾ ಕೂತಿದ್ದೀವಿ ಎಲ್ರೂ.
ನಾನು ಮಾಡ್ತಿರ್ಲಿಲ್ಲ, ಅಂದರೆ ಎಲ್ಲರೂ ಸೆಪ್ರೇಟ್ ಮಾಡ್ತಾಯಿದ್ರು. ನುಪ್ಪಟ್ಟು, ವಡೆ ಮತ್ತು ಇನ್ನೇನು ಏನೋ ಅಷ್ಟು ಚಕ್ಲಿ ಅಷ್ಟೇ. ಅಲ್ಲಿ ಮಾಡ್ತಾ ಎಡೆಗೆ ಎತ್ತಿಟ್ಮೇಲೆ ಸ್ಟಾರ್ಟ್ ದಮ್ಗಳ ಬ್ಯಾಟಿಂಗು. ಚೆನ್ನಾಗಿತ್ತಿಲ್ಲ. ಎಲ್ಲ ಹಬ್ಬಗಳಿಗೂ ತಿಂಡಿ ಮಾಡೋದು ಮ್ಯಾಂಡೇಟ್ರಿ ಎಡೆ ಇಕ್ಕಕ್ಕೆ, ಹಂಗಾಗೆಲ್ಲ ಮಾಡ್ತಾಯಿದ್ರು. ಮರದಲ್ಲಿ ಹಸುಗೆ ತಿನ್ನಿಸ್ಬೇಕು, ನಾವು ಏನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲನೂ ತಿನ್ನಿಸ್ಬೇಕು. ಹಂಗಾಗಿ ಒಂದು ಮರಕ್ಕೆ ಬಾಳೆ ಎಲೆ ಹಾಕ್ಕೊಂಡು ಅದಕ್ಕೆ ಏನೇನು ಅಡುಗೆ ಮಾಡಿರ್ತೀವಲ್ವ ಎಲ್ಲನೂ ಅದಕ್ಕೆ ಇಟ್ಕೊಂಡು ಹಸುಗೆ ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಾದಮೇಲೆ ತಿನ್ನಿಸ್ಬೇಕು. ಸೊ ಹಂಗಾಗಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಇದು ಈ ಥರ ಎಲ್ಲನೂ ಇಟ್ಟು ಪೂಜೆ ಮಾಡೋದು. ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ. ಮಮ್ಮಿ ಮಾಡು ಮಮ್ಮಿ. ಆನಂದ್ ಮಗನ್ನ ಕೂಗ್ದೇನೆ ಬಂದ್ರಲ್ಲ. ನಾವಿವಾಗ ಎಲ್ಲರೂ ಪೂಜೆ ಮಾಡ್ತಾ ಇದ್ವಿ. ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿ ಮನೇಲಿರೋರೆಲ್ಲರೂ ನೆಕ್ಸ್ಟು ಹಸುಗೆ ತಿನ್ಸೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಿದ್ವಿ. ನಮ್ಮ ಅತ್ತೆ ಮನೆ ತಿನ್ಸಾದ್ಮೇಲೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗಾಗಿ ಎಲ್ಲರೂ ಬೇಗ ಬೇಗ ಪೂಜೆ ಮಾಡ್ಕೊಂಡು ಎಲ್ಲನೂ ಕ್ಲೀನಾಗಿ ಬೇಡ್ಕೊತಾ ಇದ್ವಿ. ಎಲ್ಲನೂ ಮುಗಿಸಿ ಇವಾಗ ನಾವು ಹಸುಗೆ ಇದು ಕೊಡಬೇಕು. ಅಲ್ಲಿ ನಾವು ಎಡೆ ಇಟ್ಟಿದ್ವಲ್ಲ ಅದನ್ನು ಈಗ ಹಸುಗೆ ತಿನ್ನಿಸ್ಬೇಕು. ನಾನು ಪೂಜೆ ಮಾಡ್ತಾಯಿದ್ದೆ. ಈ ಬಟ್ಟೆಯಲ್ಲಿ ಎಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ, ಆ ಬ್ರಿಲ್ಸ್ ಇರೋದಕ್ಕೂ ಈಗ ನೋಡ್ತಾ ಇದ್ದೀನಿ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಈಗ ಹಸುನ ಒಳಗಡೆ ಕರ್ಕೊಬಂದ ಹೊರ್ಗಡೆಯಿಂದ ಈಗ ಹಸುಗೆ ಅದನ್ನು ಕೊಡ್ತೀವಿ ತಿನ್ನ. ಅದೇನಪ್ಪ ತಿಂತಾರದು? ಹೆಂಗ್ ತಿಂತಾರದು? ಇವಾಗ ನಮ್ಮ ಅತ್ತೆ ಮನೆಯಲ್ಲಿ ಏನೇನು ಪೂಜೆ ಮಾಡಿದ್ವಲ್ಲ ಅದೆಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ. ಅಂದರೆ ನಮ್ಮ ಅಮ್ಮನ ಮನೆಗೆ. ಅಲ್ಲೂ ಸೇಮ್ ಇದೆ, ಅದೇ ಥರನೇ ಮಾಡ್ತಾರೆ. ಏನೇನು ಮನೇಲಿ ಅಡುಗೆ ಮಾಡಿರ್ತಾರೆ ಹಬ್ಬಕ್ಕೆ ಅದೆಲ್ಲನೂ ಹಸುಗೆ ತಿನ್ನಿಸ್ತಾರೆ ಪೂಜೆ ಎಲ್ಲ ಮಾಡಿ. ಮತ್ತು ಹಸುನ ಒಳಗಡೆ ಕರ್ಕೊತಾರೆ. ಅದಾದಮೇಲೆ ನಮ್ಮ ಅಜ್ಜಿ ಅವ್ರದ್ದು ಮಾಂಗಲ್ಯ ಸರ ಏನಿರುತ್ತೋ ಅದರಲ್ಲಿ ಹಸುಗೆ ಕಾಲು ತೊಳಿತಾರೆ ಆ ನೀರಲ್ಲಿ. ಅದಾದಮೇಲೆ ನಾವೆಲ್ಲ ತೀರ್ಥ ಥರ ಹಾಕ್ಕೊತೀವಿ. ನೀರಜ್ ಯಾಕೋ ತಿನ್ಸ್ಬಿಡ್ಲೆ ಮಗ? ಹಬ್ಬ ಎಲ್ಲ ಮುಗಿದಾದ್ಮೇಲೆ ಊಟ ಎಲ್ಲ ಆದಮೇಲೆ ಕೊನೆಗೆ ನಾವೆಲ್ಲರೂ ಸೇರಿ ಕೂತ್ಕೊಳ್ಳೋದೆ ಆಟ ಆಡೋಕ್ಕೆ. ಒಂದು ಕಾರ್ಡ್ಸ್ ಆಡ್ತೀವಿ, ಇಲ್ಲ ಪಚ್ಚಿ ಆಡ್ತೀವಿ, ಇಲ್ಲಾಂದರೆ ಕಡ್ಡಿ ಆಟ, ಅಣ್ಣೆಕಲ್ಲು ಆಟ. ಇದೆಲ್ಲನೂ ಅವಾಗೆಲ್ಲ ನಾವು ಚಿಕ್ಕದ್ರಲ್ಲಿ ತುಂಬ ಆಟ ಆಡ್ತಾಯಿದ್ವಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರಲ್ಲಿ ಎಷ್ಟು ಜನ ಇಷ್ಟು ಆಟನೂ ಆಡಿದ್ದೀರಾ ಕಮೆಂಟ್ ಮಾಡಿ. ನಾವು ಈ ಆಟ ಆಡಿದ್ದೀವಿ ಅಂತ ಅಂದ್ಬಿಟ್ಟು ನೋಡೋಣ ಎಷ್ಟು ಜನ ಆಡಿರ್ತೀರ ಅಂತ ಅಂದ್ಬಿಟ್ಟು. ನಾವು ಕಡ್ಡಿ ಆಟ ಅಷ್ಟು ಆಡ್ತಿರ್ಲಿಲ್ಲ, ಬಟ್ ಅಣ್ಣೆಕಲ್ಲು ಆಟ, ಪಚ್ಚಿ ಆಟ, ಗಟ್ಲೆ ಮನೆ ಎಲ್ಲನೂ ತುಂಬ ಆಡ್ತಿದ್ವಿ ಅವಾಗೆಲ್ಲ. ಅದೇ ನೆನಪಾಯ್ತಾಯಿತ್ತು ಇವಾಗೆಲ್ಲರೂ ಆಟ ಆಡಬೇಕಂದ್ರೆ. ತುಂಬ ಚೆನ್ನಾಗಿತ್ತು ಒಂಥರ ಹೊಸದಾಗಿ. ಅವಾಗೆಲ್ಲ ಬಿಟ್ಟಿರೋ ಆಟಗಳನ್ನ ಇವಾಗ ಆಡೋದೇ ಒಂಥರ ಚೆಂದ.
ನೋಡ್ಕೊಡವು. ಹಬ್ಬಗಳು ಅಂತ ಅಂದಮೇಲೆ ವೆದರ್ ಚೇಂಜ್ ಆಗೋದು ಕಾಮನ್. ಯಾವ ಹಬ್ಬಗಳಲ್ಲಾದರೂ ಒಂಚೂರು ಮಳೆನಾದರೂ ಬಿದ್ದೇ ಬೀಳುತ್ತೆ. ಹಾಗೇನು ಮಳೆ ಬಿದ್ದಿದ್ದು, ಮಳೆ ಬಿದ್ದಾಗ ನೋಡೋಕ್ಕೇ ಚೆಂದ. ಫುಲ್ ಗ್ರೀನು, ಹಸು, ಕೋಳಿ, ಕುರಿ ಮತ್ತು ಕರುಗಳು ಎಲ್ಲ ಒಂಥರ ಚೆನ್ನಾಗಿ ಅನಿಸ್ತಿರುತ್ತೆ. ಎಸ್ಪೆಷಲಿ ವೀಡಿಯೋಗಳು, ಫೋಟೋಗಳಲ್ಲಂತೂ ಇನ್ನೂ ಚೆನ್ನಾಗಿ ಅನಿಸ್ತಿರುತ್ತೆ. ಅದು ನೋಡೋಕ್ಕೇ ಒಂಥರ ಫುಲ್ ಅಟ್ರ್ಯಾಕ್ಟಿವು. ಅದೆಲ್ಲ ಮುಗಿದು ಇದು ನೈಟ್ ನಾವು ಊಟ ಮಾಡ್ತಿದ್ದೀವಿ. ನೈಟು ಫುಲ್ ಕರೆಂಟೇ ಹೊರ್ಟೋಗಿತ್ತು. ಹಬ್ಬದ ದಿನವೂ ಕರೆಂಟ್ ತೆಗ್ದಿದ್ರು, ಮಳೆ ಎಲ್ಲ ಇತ್ತಲ್ಲ, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಸೊ ಇವತ್ತಿನ ವ್ಲಾಗು ಇಷ್ಟೇ. ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.